ಕುಟುಂಬವನ್ನ ಪ್ರಾರಂಭಿಸೋದು ನಿಜಕ್ಕೂ ಒಂದು ಅದ್ಭುತವಾದ ಅನುಭವ ಅಲ್ವಾ? ಆದ್ರೆ ಅದರ ಜೊತೆ ಬರುವ ಆರ್ಥಿಕ ಜವಾಬ್ದಾರಿಗಳ ಬಗ್ಗೆ ಯೋಚಿಸಿದ್ದೀರಾ? ಇವತ್ತು ನಾವು ಭಾರತದಲ್ಲಿ ಮೆಟರ್ನಿಟಿ ಇನ್ಶೂರೆನ್ಸ್ ಖರೀದಿಸುವಾಗ ಬಹಳಷ್ಟು ಜನ ಮಾಡುವ ಒಂದು ದೊಡ್ಡ ತಪ್ಪಿನ ಬಗ್ಗೆ ಮಾತಾಡೋಣ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾವಿರಾರು ರೂಪಾಯಿ ಉಳಿತಾಯ ಆಗೋದು ಗ್ಯಾರಂಟಿ. ಹಾಗಿದ್ರೆ ನಿಜವಾದ ಸವಾಲುಗಳೇನು ಅಂತ ಮೊದಲು ನೋಡೋಣ. ಹೆರಿಗೆಗೆ ಅಸಲಿಗೆ ಎಷ್ಟು ಖರ್ಚಾಗತ್ತೆ? ಮತ್ತೆ ಇನ್ಶೂರೆನ್ಸ್ ವಿಷಯದಲ್ಲಿ ಬಹುತೇಕ ದಂಪತಿಗಳು ಮಾಡುವ ಆ ಸಾಮಾನ್ಯ ತಪ್ಪು ಯಾವುದು? ಬನ್ನಿ ಶುರು ಮಾಡೋಣ. ಬೆಂಗಳೂರು ಅಥವಾ ಮುಂಬೈನಂತಹ ಒಂದು ಟಾಪ್ ಸಿಟಿಯಲ್ಲಿ ಒಂದು ಒಳ್ಳೆ ಹಾಸ್ಪಿಟಲಲ್ಲಿ ಸೆಕ್ಷನ್ ಮಾಡಿಸಿದ್ರೆ ಆಗುವ ಸರಾಸರಿ ಖರ್ಚು ಸುಮಾರು 1,50,000 ರೂಪಾಯಿ. ಹೌದು, ಇದು ಖಂಡಿತವಾಗಿಯೂ ಚಿಕ್ಕ ಮೊತ್ತವೇನಲ್ಲ. ಡಾಕ್ಟರ್ ಪ್ರಶಾಂತ್ ಅವರ ಈ ಒಂದು ಮಾತು ಕೇಳಿ. ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದ ಮೇಲೆ ಮೆಟರ್ನಿಟಿ ಇನ್ಶೂರೆನ್ಸ್ ತಗೊಳ್ಳೋದು ಮನೆಗೆ ಬೆಂಕಿ ಬಿದ್ದ ಮೇಲೆ ಫೈರ್ ಇನ್ಶೂರೆನ್ಸ್ ತಗೊಂಡ ಹಾಗೆ. ನೋಡಿ, ಇದಕ್ಕಿಂತ ಸರಳವಾಗಿ ಈ ಸಮಸ್ಯೆಯ ಗಂಭೀರತೆಯನ್ನು ಹೇಳೋಕೆ ಸಾಧ್ಯನೇ ಇಲ್ಲ. ಪ್ಲಾನಿಂಗ್ ಎಷ್ಟು ಮುಖ್ಯ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಅಸಲಿಗೆ ಇದೇ ಆ ಒಂದು ದೊಡ್ಡ ತಪ್ಪು, ಗರ್ಭಿಣಿಯಾದ ಮೇಲೆ ಇನ್ಶೂರೆನ್ಸ್ ಬಗ್ಗೆ ಯೋಚನೆ ಮಾಡೋದು. ಇದರಿಂದ ದೊಡ್ಡ ಮಟ್ಟದ ಆರ್ಥಿಕ ಸಂಕಷ್ಟ ಎದುರಾಗಬಹುದು. ಆದರೆ ಹೀಗೆ ಯಾಕಾಗುತ್ತೆ? ಇದರ ಹಿಂದಿನ ಕಾರಣವೇನು ನೋಡೋಣ ಬನ್ನಿ. ಈ ಇಡೀ ಸಮಸ್ಯೆಯ ಮೂಲ ಇರೋದೇ ಒಂದೇ ಒಂದು ಪದದಲ್ಲಿ, ಅದೇ ವೇಟಿಂಗ್ ಪೀರಿಯಡ್ ಅಥವಾ ಕಾಯುವ ಅವಧಿ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಒಂದು ದೊಡ್ಡ ತಪ್ಪಿನಿಂದ ಪಾರಾಗ್ಬೋದು. ಹಾಗಿದ್ರೆ ಏನಿದು ವೇಟಿಂಗ್ ಪೀರಿಯಡ್? ತುಂಬಾನೇ ಸರಳವಾಗಿ ಹೇಳೋದಾದ್ರೆ, ಪಾಲಿಸಿ ಖರೀದಿಸಿದ ನಂತರ ಇನ್ಶೂರೆನ್ಸ್ ಕಂಪನಿ ಹೆರಿಗೆಯ ಖರ್ಚುಗಳನ್ನು ಕವರ್ ಮಾಡೋಕ್ಕೆ ಶುರು ಮಾಡೋಕ್ಕೂ ಮುಂಚೆ ಇರೋ ಒಂದು ಕಡ್ಡಾಯ ಸಮಯವಿದು. ಈ ಸಮಯದಲ್ಲಿ ಪ್ರೀಮಿಯಂ ಕಟ್ಟಬೇಕು, ಆದರೆ ಕವರೇಜ್ ಸಿಗಲ್ಲ. ಇದನ್ನೊಂದು ರೀತಿ ಬಫರ್ ಪೀರಿಯಡ್ ಅಂತಾನೂ ಅನ್ಕೊಳ್ಬೋದು. ಈಗ ಈ ಟೈಮ್ಲೈನ್ ನೋಡಿ. ಗರ್ಭಾವಸ್ಥೆ ಅವಧಿ ಸಾಮಾನ್ಯವಾಗಿ 9 ತಿಂಗಳು ಅಷ್ಟೇ. ಆದರೆ ಹೆಚ್ಚಿನ ಇನ್ಶೂರೆನ್ಸ್ ಪಾಲಿಸಿಗಳ ವೇಟಿಂಗ್ ಪೀರಿಯಡ್ ಕನಿಷ್ಠ 2 ವರ್ಷ ಇರುತ್ತೆ, ಕೆಲವೊಮ್ಮೆ 4 ವರ್ಷಗಳವರೆಗೂ ಇರ್ಬೋದು. ಈ ದೊಡ್ಡ ಅಂತರ ಇದೆಯಲ್ಲ, ಇದೇ ಅಸಲಿ ಸಮಸ್ಯೆ. ಇಲ್ಲಿ ಒಂದು ವಿಷಯವನ್ನ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಈ ವೇಟಿಂಗ್ ಪೀರಿಯಡ್ ಶುರುವಾಗೋದು ಪಾಲಿಸಿ ಖರೀದಿಸಿದ ದಿನದಿಂದ, ಗರ್ಭಧರಿಸಿದ ದಿನದಿಂದ ಅಲ್ಲ. ಅಂದ್ರೆ ಡೆಲಿವರಿ ಆಗೋ ಹೊತ್ತಿಗೆ ಆ ಸಂಪೂರ್ಣ ವೇಟಿಂಗ್ ಪೀರಿಯಡ್ ಮುಗಿದಿರಲೇಬೇಕು. ಇಲ್ಲ ಅಂದ್ರೆ ಕ್ಲೇಮ್ ತಿರಸ್ಕೃತ ಆಗುತ್ತೆ. ಸರಿ, ಇಷ್ಟೆಲ್ಲ ಸಮಸ್ಯೆಗಳಿದ್ರೆ ಹಾಗಾದ್ರೆ ಸರಿಯಾದ ಪರಿಹಾರವೇನು? ಒಂದು ಉತ್ತಮ ಮೆಟರ್ನಿಟಿ ಪಾಲಿಸಿಯನ್ನ ಸರಿಯಾದ ಸಮಯದಲ್ಲಿ ತೆಗೆದುಕೊಂಡ್ರೆ ಅದರಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತ ಈಗ ನೋಡೋಣ. ಒಂದು ಒಳ್ಳೆ ಪಾಲಿಸಿಯಲ್ಲಿ ಸಾಮಾನ್ಯವಾಗಿ ಈ 4 ಮುಖ್ಯ ಅಂಶಗಳು ಇರ್ತವೆ. ಮೊದಲನೇದು ನಾರ್ಮಲ್ ಮತ್ತು ಸೆಕ್ಷನ್ ಎರಡೂ ರೀತಿಯ ಹೆರಿಗೆಯ ಸಂಪೂರ್ಣ ಖರ್ಚು. ಎರಡನೇದು ಆಸ್ಪತ್ರೆಗೆ ದಾಖಲಾಗೋಕು 30 ದಿನಗಳ ಮುಂಚಿನ ಖರ್ಚುಗಳು. ಮೂರನೇದು ಡಿಸ್ಚಾರ್ಜ್ ಆದ ನಂತರದ 60 ದಿನಗಳವರೆಗಿನ ಆರೈಕೆ. ಮತ್ತು ಕೊನೆಯದಾಗಿ ಮಗು ಹುಟ್ಟಿದ ಮೊದಲನೇ ದಿನದಿಂದಲೇ ಅದಕ್ಕೆ ಸಿಗೋ ಕವರೇಜ್. ಅಷ್ಟೇ ಅಲ್ಲ, ಒಂದು ಸ್ಟ್ರಾಂಗ್ ಪಾಲಿಸಿ ಮಗು ಹುಟ್ಟಿದ ಮೊದಲ 90 ದಿನಗಳವರೆಗೂ ಅದರ ಆರೋಗ್ಯದ ಜವಾಬ್ದಾರಿಯನ್ನ ತೆಗೆದುಕೊಳ್ಳುತ್ತೆ. ಅಂದ್ರೆ ವ್ಯಾಕ್ಸಿನೇಷನ್ ಇರ್ಬೋದು ಅಥವಾ ಅನಿರೀಕ್ಷಿತವಾಗಿ ಎದುರಾಗುವ ಯಾವುದೇ ತುರ್ತು ಪರಿಸ್ಥಿತಿ ಇರ್ಬೋದು, ಎಲ್ಲವೂ ಕವರ್ ಆಗುತ್ತೆ. ಇದು ಪೋಷಕರಿಗೆ ಸಿಗೋ ದೊಡ್ಡ ಧೈರ್ಯ ಅಲ್ವಾ? ಆದ್ರೆ ಒಂದು ನಿಮಿಷ, ಪಾಲಿಸಿ ತೆಗೆದುಕೊಂಡ ತಕ್ಷಣ ಎಲ್ಲವೂ ಮುಗಿತು ಅಂತ ಅಂದ್ಕೊಳ್ಬೇಡಿ. ಯಾಕಂದ್ರೆ ಇಲ್ಲಿ ಕೆಲವು ಗುಪ್ತ ಅಪಾಯಗಳೂ ಇವೆ. ಅವುಗಳೇ ಸಬ್ಲಿಮಿಟ್ ಮತ್ತು ಎಕ್ಸ್ಕ್ಲೂಷನ್ಸ್. ಇವುಗಳ ಬಗ್ಗೆ ಗಮನ ಕೊಡದಿದ್ರೆ ಕೊನೆಗೆ ಸ್ವಂತ ಜೇಬಿಂಡಲೇ ದೊಡ್ಡ ಮೊತ್ತವನ್ನ ಕಟ್ಟಬೇಕಾಗಬಹುದು. ಹಾಗಿದ್ರೆ ಏನಿದು ಸಬ್ಲಿಮಿಟ್? ಯೋಚನೆ ಮಾಡಿ. ಇನ್ಶೂರೆನ್ಸ್ ಪಾಲಿಸಿ ನೋಡಕ್ಕೆ ದೊಡ್ಡ ಮೊತ್ತದಾಗಿರ್ಬೋದು, ಆದ್ರೆ ಅದರಲ್ಲಿ ಹೆರಿಗೆಯ ಖರ್ಚಿಗೆ ಮಾತ್ರ ಒಂದು ಸಣ್ಣ ಮಿತಿಯನ್ನ ಹಾಕಿರ್ತಾರೆ. ಇದು ಒಂದು ರೀತಿ ಆರ್ಥಿಕ ಬಲ ಇದ್ದಂಗೆ. ಈ ಹೋಲಿಕೆಯನ್ನೇ ನೋಡಿ. ಒಂದು 10 ಲಕ್ಷ ರೂಪಾಯಿ ಪಾಲಿಸಿಯಲ್ಲಿ ಮೆಟರ್ನಿಟಿಗೆ ಅಂತ ಇರೋದು ಕೇವಲ 50,000 ರೂಪಾಯಿಗಳ ಸಬ್ಲಿಮಿಟ್ ಆಗಿರ್ಬೋದು. ಅಂದ್ರೆ ಡೆಲಿವರಿಗೆ 1.5 ಲಕ್ಷ ಖರ್ಚಾದ್ರ ಉಳಿದ 1 ಲಕ್ಷವನ್ನ ಸ್ವಂತ ಕೈಯಿಂದಲೇ ಪಾವತಿಸಬೇಕು. ಭಾರತದಲ್ಲಿನ ಹೆಚ್ಚಿನ ಮೆಟರ್ನಿಟಿ ಪಾಲಿಸಿಗಳಲ್ಲಿ ಸಾಮಾನ್ಯವಾಗಿ ಕೆಲವು ವಿಷಯಗಳು ಕವರ್ ಆಗೋದೇ ಇಲ್ಲ. ಉದಾಹರಣೆಗೆ IVFನಂತಹ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್, ದುಬಾರಿ ಆಸ್ಪತ್ರೆ ರೂಮ್ ಬಾಡಿಗೆ ಮತ್ತು ಡೈಪರ್ಸ್, ರಿಜಿಸ್ಟ್ರೇಷನ್ ಫೀಸ್ನಂತಹ ಇತರ ಕೆಲವು ವೈದ್ಯಕೀಯವಲ್ಲದ ಖರ್ಚುಗಳು. ಸರಿ, ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಈಗ ಮುಂದೇನು ಮಾಡಬೇಕು? ಪಾಲಿಸಿ ಖರೀದಿಸುವ ಮೊದಲು ಗಮನಿಸಬೇಕಾದ ಪ್ರಮುಖ ಅಂಶಗಳ ಒಂದು ಸಿಂಪಲ್ ಚೆಕ್ಲಿಸ್ಟ್ ಇಲ್ಲಿದೆ. ಯಾವುದೇ ಪಾಲಿಸಿ ಖರೀದಿಸುವ ಮುಂಚೆ ಈ 3 ಪ್ರಶ್ನೆಗಳನ್ನು ತಪ್ಪದೇ ಕೇಳಬೇಕು. 1. ವೇಟಿಂಗ್ ಪೀರಿಯಡ್ 2 ವರ್ಷಕ್ಕಿಂತ ಕಮ್ಮಿ ಇದೆಯಾ? 2. ಸೆಕ್ಷನ್ಗೆ ಇರೋ ಸಬ್ಲಿಮಿಟ್ ತಮ್ಮ ನಗರದ ಆಸ್ಪತ್ರೆ ಖರ್ಚುಗಳನ್ನು ಭರಿಸುತ್ತಾ? ಮತ್ತು 3. ಮಗು ಹುಟ್ಟಿದ ಮೊದಲನೇ ದಿನದಿಂದಲೇ ಕವರೇಜ್ ಸಿಗುತ್ತಾ? ಈ 3 ಅಂಶಗಳು ತುಂಬಾನೇ ಮುಖ್ಯ. ಹಾಗಾಗಿ ಕೊನೆಯದಾಗಿ ಈ ಪ್ರಶ್ನೆಯನ್ನ ಪ್ರತಿಯೊಬ್ಬರೂ ಕೇಳ್ಕೊಳ್ಬೇಕು. ತಮ್ಮ ಕುಟುಂಬ ಯೋಜನೆಗೆ ತಮ್ಮ ಆರ್ಥಿಕ ಯೋಜನೆ ಕೂಡ ಸಿದ್ಧವಾಗಿದೆಯಾ?
ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದು ತುಂಬಾನೇ ಮುಖ್ಯ. ಕುಟುಂಬದ ಭವಿಷ್ಯವನ್ನ ಆರ್ಥಿಕವಾಗಿ ಭದ್ರಪಡಿಸಿಕೊಳ್ಳಿ. ಈಗಲೇ ಯೋಜನೆ ಶುರು ಮಾಡಿ.